ಡ್ಯಾಡ್, ನೀವ್ ಹೇಗೆ ತಾರಕ್ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರೋ ಹಾಗೆ ಮಾಮ್ ಕೂಡ ಅವ್ರ ಯೋಚನೆಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರಲ್ವಾ? ತಾರಕ್ ಇದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ಗೊತ್ತಿದ್ರು ಇದನ್ನೆಲ್ಲ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಏನೋ ಪ್ಲಾನ್ ಇರಬೇಕಲ್ವಾ? ಇದರಿಂದ ತೊಂದರೆ ಆಗೋದು ಬೇರೆ ಯಾರಿಗೂ ಅಲ್ಲ, ಪಾಪ ಮಯೂರಿಗೆ. ಡ್ಯಾಡ್, ತಾರಕ್ ಮಯೂರಿನ ಮುಂದೆ ಇಟ್ಕೊಂಡು ಹೇಗೆ ಆಟ ಆಡ್ತಿದ್ದಾನೋ ಹಾಗೆ ಮಾಮ್ ಕೂಡ ಮಯೂರಿನ ಮುಂದೆ ಇಟ್ಕೊಂಡು ತಾರಕ್ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡಿದ್ರೆ ಏನ್ ಮಾಡ್ತೀರಾ? ಏನಮ್ಮ ಹೇಳ್ತಿದ್ಯಾ? ಮಯೂರಿ ಇದಕ್ಕೆಲ್ಲ ಒಪ್ಕೊಳ್ತಾಳೆ ಅಂತ ಹೇಳ್ತಿದ್ಯಾ? ಅವಳು ಒಪ್ಕೋತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ ಡ್ಯಾಡ್. ಆದ್ರೆ ಅವಳಿಗೆ ಈ ಮನೇಲಿ ಇರಬಾರ್ದು ಅಂತಾನೆ ಮನ್ಸಲ್ಲೆಲ್ಲ ಇರೋದು. ಯಾವಾಗ್ಲೂ ಈ ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿರೋದು ನಿಮ್ಗೂ ಗೊತ್ತಿದೆ. ಮಾಮ್ ಇದನ್ನೇ ಬಳಸ್ಕೊಂಡು ಏನಾದ್ರೂ ಪ್ಲಾನ್ ಮಾಡಿದ್ರೆ ಏನ್ ಮಾಡ್ತೀರಾ? ಮಾಮ್ ಖಂಡಿತ ಈ ಕಾರ್ಡ್ನೇ ಪ್ಲೇ ಮಾಡ್ತಾರೆ ಅಂತ ನನಗನ್ಸ್ತಾ ಇದೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ ಸಮಂತ. ಹೀಗಾಗೋದಕ್ಕೆ ನಾನು ಬಿಡೋದಿಲ್ಲ. ಈಗಲೇ ಹೋಗಿ ನಾನು ರಾಜೇಶ್ವರಿ ಹತ್ರ ಮಾತಾಡ್ತೀನಿ. ಹೋಗಿ ಡ್ಯಾಡ್, ಹೋಗಿ. ನೀವು ಏನೇ ಹೇಳಿದ್ರು ಮಾಮ್ ನಿಮ್ಮ ಮಾತನ್ನ ಕೇಳಲ್ಲ. ಆದ್ರೂ ನಿಮ್ಮ ಪ್ರಯತ್ನನ ನೀವು ಮಾಡಿ. ಅದನ್ನು ಮೀರಿದ್ರೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ರಾಜೇಶ್ವರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀವು ನನ್ನ ಹತ್ರ ಮಾತಾಡೋದಿರ್ಲಿ, ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ವಿಷಯ? ನಾನು ಆ ಕೆಲಸದವ್ರ ಮನೆಗೆ ಸಂಬಳ ಕೊಡೋದನ್ನ ನಿಲ್ಸಿದೆ. ಈಗ ನೀವ್ ಯಾಕೆ ಕೊಡೋದಕ್ಕೆ ಹೇಳಿದ್ರಿ? ಅವ್ರು ತೋಟದ ಕೆಲಸ ಮಾಡ್ತಿದ್ದಾರೆ, ಸಂಬಳ ತಗೋತಿದ್ದಾರೆ, ಅವ್ರ ಜೀವನ ಮಾಡ್ಬೇಕಲ್ಲ. ಅವ್ರ ಜೀವನ ಮಾಡ್ತಾರೋ ಇಲ್ಲ ಜೀವ ಬಿಡ್ತಾರೋ ಅದರಿಂದ ನಮ್ಗೇನಾಗ್ಬೇಕಾಗಿಲ್ಲ. ಮೊದ್ಲು ಅವ್ರನ್ನ ಅಲ್ಲಿಂದ ಕಳ್ಸಿ. ತೋಟ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ತುಂಬಾ ಜನ ಸಿಗ್ತಾರೆ ರಾಜೇಶ್ವರಿ, ಆದ್ರೆ ನಿಯತ್ತಾಗಿರೋರು ಯಾರು ಸಿಗ್ತಾರೆ? ನಾವಿವತ್ತಿಲ್ಲಿ ನೆಮ್ಮದಿಯಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಬೆಟ್ಟಯ್ಯನವ್ರ ಕುಟುಂಬನೇ ಕಾರಣ. ನಮ್ ತೋಟನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾರೆ. ಹೌದೌದು, ಮಕ್ಳ ತರನೇ ನೋಡ್ಕೋತಾ ಇದ್ದಾರೆ. ಅದಕ್ಕೆ ಅವ್ರ ಮಗಳನ್ನ ನಮ್ಮನೆಗೆ ಸೊಸೆಯಾಗಿ ಕಳ್ಸಿರೋದು ಅಲ್ವಾ ಚಂದ್ರು? ನೋಡಿ, ಇನ್ ಮುಂದೆ ಅವರಲ್ಲಿರೋದು ಬೇಡ. ಇನ್ ಮುಂದೆ ಸಂಬಳನೂ ಕಳಿಸ್ಬೇಡಿ. ನಾನು ಬೇರೆಯವ್ರನ್ನ ಅರೇಂಜ್ ಮಾಡ್ತೀನಿ. ನೋಡ್ ರಾಜೇಶ್ವರಿ, ನೀನು ತೋಟದ ವಿಷಯದಲ್ಲಿ ಹೀಗೆ ತಲೆ ಹಾಕೋ ಅವಶ್ಯಕತೆ ಇಲ್ಲ. ನಾನದನ್ನ ನೋಡ್ಕೋತೀನಿ. ಬೆಟ್ಟಯ್ಯನ ಕುಟುಂಬನೇ ಅದನ್ನ ನೋಡ್ಕೋತಾರೆ. ಒಂದ್ ವೇಳೆ ಅವರಿಂದ ಆಗಿಲ್ಲ ಅಂತ ಹೇಳಿದಾಗ ನೀನ್ ಹೇಳ್ದಾಗೆ ಬೇರೆಯವ್ರು ನೋಡ್ಕೊಳ್ಳಿ. ನೀವ್ ಯಾವತ್ತಾನೆ ನನ್ನ ಮಾತು ಕೇಳಿದ್ದೀರಾ ಹೇಳಿ? ನಿಮಗೆ ನನಗಿಂತ ಕೆಲಸದವರೇ ಹೆಚ್ಚಾಗಿದ್ದಾರೆ. ಅವನು ಹಗಲು ರಾತ್ರಿ ಕೆಲಸ ಮಾಡಿರೋದಕ್ಕೆ ನಾವು ಇವತ್ತು ಯಜಮಾನರಾಗಿರೋದು. ಅದನ್ನ ಮರಿಬೇಡ. ನಾವೇನು ಅವ್ರಿಗೆ ಸುಮ್ಮನೆ ಸಂಬಳ ಕೊಡ್ತಿದೀವ ರಾಜೇಶ್ವರಿ? ಅವ್ರು ದುಡಿತಾ ಇರೋದಕ್ಕೆ ತಾನೇ ಕೊಡ್ತಿದೀವಿ. ಸರಿ, ಇದ್ರ ಬಗ್ಗೆ ಇನ್ ಮಾತಾಡೋದು ಬೇಡ. ಈಗ ನಾನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ತಾರಕ್ಕೆ ಇನ್ನೊಂದು ಮದುವೆ ಮಾಡೋ ವಿಚಾರವಾಗಿ ಯೋಚನೆ ಮಾಡಬೇಡ ಅಂತ. ಹಂಗೂ ನನ್ನ ಮಾತಿನ ಮೀರಿ ಇವತ್ತು ಹೆಣ್ಣಿನ ಮನೆಯವ್ರನ್ನ ಕರ್ಸಿದೀಯಲ್ಲ, ಇದು ತಪ್ಪು ಅಂತ ಅನ್ಸ್ತಿಲ್ವಾ? ಈಗಾಗಲೇ ಅವನಿಗೊಂದ್ಸರಿ ಇಷ್ಟ ಇಲ್ಲದೆ ಹೋದ್ರು ಅಮಿತಾ ಜೊತೆ ಮದುವೆ ಮಾಡ್ಸೋಕ್ ಹೋಗಿ ಅವನ ದೃಷ್ಟಿನಲ್ಲಿ ನೀನ್ ಕೆಟ್ಟೋಳಾದೆ. ಮತ್ತಂಥದೇ ತಪ್ಪು ಮಾಡಿ ಜೀವನ ಪೂರ್ತಿ ಅವನ ಮೇಲೆ ದ್ವೇಷ ಕಾರ್ಕೊಂಡೇ ಇರ್ತೀಯ. ಇನ್ಮೇಲಾದ್ರೂ ಇಂಥ ಪ್ರಯತ್ನ ಎಲ್ಲ ಮಾಡಬೇಡ. ಯಾಕ್ರಿ ಮಾಡಬಾರ್ದು? ಉಸಿರೇ ತಿಕ್ತ ಬದುಕ್ತಿದ್ದವಳನ್ನ ನಾನು ಸೊಸೆ ಅಂತ ಒಪ್ಕೊಳಕ್ಕಾಗುತ್ತಾ?
ಸಾಧ್ಯನೇ ಇಲ್ಲ. ನಾನು ನನ್ನ ಮಗನ್ಗೆ ನನ್ನ ಸ್ಟೇಟಸ್ಗೆ ತಕ್ಕಾಗಿರೋ ಹುಡುಗಿನ ಹುಡುಕಿ ಮದುವೆ ಮಾಡೇ ಮಾಡ್ತೀನಿ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಇಷ್ಟ ಹಠ ಒಳ್ಳೇದಲ್ಲ. ಈಗ ಅವನಿಗೆ ಮದುವೆ ಆಗಿದೆ, ಅವನು ಇಷ್ಟಪಟ್ಟ ಹಾಗೆ ಅವನು ಬದುಕ್ತಿದ್ದಾನೆ. ನಿನಗೆ ಇನ್ನೇನ್ ಬೇಕು ರಾಜೇಶ್ವರಿ? ಬಂದಿರೋಳ್ನ ಸೊಸೆ ಅಂತ ಒಪ್ಕೊಂಡು ಅವಳ ಜೊತೆ ಅನ್ಯೋನ್ಯವಾಗಿ ಬದುಕೋದ್ ಬಿಟ್ಟು ಅವನಿಗೆ ಇನ್ನೊಂದು ಹೆಣ್ಣನ್ ತರಕ್ ಹೊರಟಿದೆಯಲ್ಲ, ಇದನ್ ಸರಿ ಅನ್ನಕ್ಕಾಗತ್ತಾ? ನಿಮಗೆ ನನ್ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಅ ಬಿಸ್ನೆಸ್ ಮ್ಯಾಗ್ನೆಟ್. ಹೊರಗಡೆ ನನಗೆ ನಂದೇ ಆದ ಸ್ಟೇಟಸ್, ಗೌರವ ಇದೆ. ಮಿನಿಸ್ಟರ್ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡಿದಾಗ ಅದಕ್ಕೆ ಮರ್ಯಾದೆನೇ ಬೇರೆ ಇತ್ತು. ಆ ಮದುವೆ ನಡೆದಿದ್ರೆ ಈ ರಾಜೇಶ್ವರಿ ಸ್ಟೇಟಸ್ ಎಲ್ಲೋ ಹೋಗ್ತಾ ಇತ್ತು. ಆದ್ರೆ ಇದನ್ನೆಲ್ಲ ಹಾಳು ಮಾಡ್ಬೇಕು ಅಂತ ಎಲ್ಲಿ ಕಾಯ್ಕೊಂಡಿದ್ಲು, ಬಂದು ಒಕ್ಕರ್ಸ್ಕೊಬಿಟ್ಲು. ರಾಜೇಶ್ವರಿ, ಈ ಸ್ಟೇಟಸ್ಸು ಅಂತಸ್ತು ಎಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನಾವು ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಕೊನೆವರೆಗೂ ಉಳಿಯುತ್ತೆ. ಈಗ ಮನೆಗೆ ಬರೋ ಹೆಣ್ಣಿಂದ ಗೌರವ, ಸ್ಟೇಟಸ್ ಎಲ್ಲ ಬೆಳೆಯುತ್ತೆ ಅನ್ನೋದಾದ್ರೆ ಅದೆಲ್ಲ ಅವಳ್ದಾಗತ್ತೆ ಹೊರತು ನಿಂದಾಗಲ್ಲ. ಆದ್ರೆ ನೀನ್ ಸಂಪಾದಿಸಿರೋ ಗೌರವನ ಉಳಿಸೋದು, ಬೆಳೆಸೋದಲ್ದೆ ನಿನ್ನ ಗೌರವನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ತಾಳಲ್ಲ, ಅವಳು ನಿನ್ನ ನಿಜವಾದ ಸೊಸೆ. ಅಂಥ ಯೋಗ್ಯತೆ ನಮ್ಮ ಮಯೂರಿಗಿದೆ. ಅವಳು ನೋಡೋಕೆ ಮುಗ್ದೆ ತರ ಇರಬಹುದು, ಆದ್ರೆ ಅವಳನ್ನ ಪ್ರೀತಿಯಿಂದ ನಿನ್ ಕಡೆ ಒಲಿಸ್ಕೊಂಡ್ರೆ ಜೀವನ ಪೂರ್ತಿ ನೀನ್ ಹೇಳ್ದಾಗೆ ಕೇಳ್ಕೊಂಡಿರ್ತಾಳೆ. ಈ ರೀತಿ ಎಲ್ಲ ಹೇಳಿ ತಾರಕ್ಗೆ ಇನ್ನೊಂದು ಮದ್ವೆ ಮಾಡೋದನ್ನ ಬೇಡ ಅಂತ ಹೇಳ್ತೀನಿ ಅನ್ನೋದಾದ್ರೆ ಅದು ನಿಮ್ ಭ್ರಮೆ. ಈ ರಾಜೇಶ್ವರಿ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ನನಗ್ ತಕ್ಕಾಗಿರೋ ಸೊಸೆನ ಕರ್ಕೊಂಡು ಬಂದೇ ಬರ್ತೀನಿ. ಇಳಿಗೆ ಹೇಳ್ದಾಗ ಹೇಳಿದೀನಿ, ಅರ್ಥ ಮಾಡ್ಕೊಳ್ಳೋದಾದ್ರೆ ಅರ್ಥ ಮಾಡ್ಕೋ, ನಿನ್ ನಿರ್ಧಾರನ ಬದಲಾಯಿಸ್ಕೊ. ಇಲ್ದೆ ಹೋದ್ರೆ ನೀನ್ ಹೆತ್ತಿರೋ ಮಗನ್ನ ನಿನ್ನ ಬುದ್ಧಿಯಿಂದ ಶಾಶ್ವತವಾಗಿ ಕಳ್ಕೊತೀಯ.